ಶಬರಿಮಲೆಗೆ ಮಹಿಳೆಯರ ಪ್ರವೇಶ ವಿಚಾರವಾಗಿ ಪರ ವಿರೋಧದ ಚರ್ಚೆ ನಡೆಯುತ್ತಿದೆ. ಈ ಮಧ್ಯೆ ಕರ್ನಾಟಕದಲ್ಲೂ ಮಹಿಳೆಯರಿಗೆ ಪ್ರವೇಶ ಇಲ್ಲದ ದೇವಸ್ಥಾನ ಇದೆ. ಇಲ್ಲಿ ನಡೆಯುವ ಜಾತ್ರೆಗೂ ಮಹಿಳೆಯರು ಹೋಗುವಂತಿಲ್ಲ. ಹಾಗಾದ್ರೆ ಈ ಜಾತ್ರೆಯ ಸ್ಪೆಷಾಲಿಟಿ ಏನು? ಎಲ್ಲಿದೆ ಆ ದೇವಸ್ಥಾನ? ಇಲ್ಲಿದೆ ನೋಡಿ ರಿಪೋರ್ಟ್. ಈ ದೇವಸ್ಥಾನದಲ್ಲಿಲ್ಲ ಮಹಿಳೆಯರಿಗೆ ಪ್ರವೇಶ. ಗ್ರಾಮದ ಹೊರಭಾಗದಲ್ಲಿ ಪುರುಷರಿಂದ ಜಾತ್ರೆ ಆಚರಣೆ. ಹೀಗೆ ಏಕಕಾಲದಲ್ಲಿ ಸಾವಿರಾರು ಜನ ಊಟ ಮಾಡ್ತಿರೋ ದೃಶ್ಯ. ಮತ್ತೊಂದೆಡೆ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸ್ತಾ ಇರೋ ಭಕ್ತ ವೃಂದ. ಇವೆಲ್ಲವೂ ಕಂಡು ಬಂದಿದ್ದು ದಾವಣಗೆರೆ ಹೊರವಲಯದ ಬಸವಾಪುರ ಎಂಬ ಗ್ರಾಮದಲ್ಲಿ. ಸುಮಾರು 240 ವರ್ಷಗಳಿಂದ ಕಾರ್ತಿಕ ಮಾಸದಲ್ಲಿ ಮಹೇಶ್ವರ ಜಾತ್ರೆ ಮಾಡಲಾಗುತ್ತೆ. 2ನೇ ದಿನ ನಡೆಯುವ ಜಾತ್ರೆಯಲ್ಲಿ ಸುತ್ತಮುತ್ತಲಿನ 16 ಗ್ರಾಮದ ಜನರು ಸೇರಿಕೊಂಡು ಸಹೋದರತೆಯಿಂದ ಹಬ್ಬ ಮಾಡ್ತಾರೆ. ಈ ಜಾತ್ರೆಯಲ್ಲಿ ಮೊದಲನೇ ದಿನ ಹಾಲು, ಬಾಳೆಹಣ್ಣು, ಬೆಲ್ಲ ಹಾಗೂ ತುಪ್ಪದ ಊಟ ಇರುತ್ತೆ. 2ನೇ ದಿನ ಹಾಲು, ಬಾಳೆಹಣ್ಣು ಹಾಗೂ ಅನ್ನ ಸಂಬಾರಿನ ಊಟದ ವ್ಯವಸ್ಥೆ ಮಾಡಲಾಗಿದೆ. ದೇವರ ದರ್ಶನ ಮಾಡಿ ಊಟ ಮಾಡಿ ಭಕ್ತರು ಸಂಭ್ರಮಿಸ್ತಾರೆ. ಇನ್ನು ಮಹೇಶ್ವರ ಹಬ್ಬದಂದು ಇಲ್ಲಿ ಪವಾಡವೇ ನಡೆಯುತ್ತಂತೆ. ನೀರಿನಲ್ಲಿ ಬಾಳೆಹಣ್ಣನ್ನ ಮುಳುಗಿಸಿ ಆ ಹಣ್ಣು ತೇಲಿದ್ರೆ ಒಳ್ಳೇದಾಗತ್ತೆ ಅನ್ನೋದು ಇಲ್ಲಿನ ಭಕ್ತರ ನಂಬಿಕೆ. ಟೆಸ್ಟ್ ಮಾಡ್ಲಿಕ್ಕೆ ಅಂತ ಒಂದು ಹೆಣ್ಮಗುನ ಕಟಿಂಗ್ ಮಾಡಿಸ್ಕೊಂಡು ಪ್ಯಾಂಟ್ ಶರ್ಟ್ ಹಾಕಿ ಕರ್ಕೊಂಬಂದಿದ್ರು. ಕರ್ಕೊಂಬಂದಿದ್ರೆ ಹೋಗಿ ಹೊರಗೆ ಹೋದ್ಲ ಹುಡುಗಿ ಎಕ್ಸ್ಪರ್ಟ್ ಆಯಿತು. ಅಲ್ಲಿದ್ದಲೇ ನಮ್ಮ ಮಡಿ ಅನ್ನೋದೇನು ನಾನು ರೈಸನ್ನು ನೆಲದಲ್ಲಿ ಮುಣಿಸಿ ನೆಕ್ಸ್ಟ್ ವರ್ಷ ತೆಗಿತಿದ್ರಂತ ಅಲ್ಲಿದ್ದಲೇ ಅದು ಕೆಡ್ತಾ ಬಂದಿದ್ರಿ. ಅದು ಇಲ್ಲಿ ಸ್ವಾಮಿ ನಂಬಿದವ್ರನ್ನ ಯಾರನ್ನೂ ಕೈ ಬಿಟ್ಟಲ್ಲ. ಹಿಂದೆ ಬೆಳವಳಿಗೆಲ್ಲ ರೋಗ ರುಜಿನ ಬಂದರೆ ಆ ಬಾವಿನ ಸ್ವಾಮಿ ಪೂಜೆ ಮಾಡಿ ಬಾವಿ ನೀರು ಪೂಜೆ ಮಾಡಿ ತಗೊಂಡು ಹಾಕಿದ್ರೆ ಎಷ್ಟೋ ಇವು ರೋಗಗಳು ಬೈರಿಗೆ ಒಂದು ಚೆನ್ನಾಗಿ ಆಗಿದಾವೆ. ಯಾರಾದ್ರೂ ಬೇಡ್ಕೊಂಡ್ರೂ ಅವ್ರಿಗೆಲ್ಲ ಚೆನ್ನಾಗಿರುತ್ತೆ. ಇನ್ನು ಈ ಜಾತ್ರೆಯ ಮತ್ತೊಂದು ವಿಶೇಷ ಅಂದ್ರೆ ಮಹೇಶ್ವರ ಜಾತ್ರೆಗೆ ಮಹಿಳೆಯರಿಗೆ ಪ್ರವೇಶವಿರಲ್ಲ. ಕೇವಲ ಪುರುಷರೇ ಪಾಲ್ಗೊಂಡು ಹಬ್ಬ ಮಾಡೋದು ಇಲ್ಲಿನ ವಿಶೇಷ. ಇದು ಹಿಂದಿನಿಂದಲೂ ನಡೆದುಕೊಂಡು ಬಂದ ಪ್ರತೀತಿ ಅಂತಾರೆ ಗ್ರಾಮಸ್ಥರು. ಒಟ್ನಲ್ಲಿ ಇದು ಹಿಂದಿನಿಂದಲೂ ನಡೆದು ಬಂದ ಸಂಪ್ರದಾಯ. ಇಂದಿಗೂ ಸಹೋದರತೆ ಜಾತ್ರೆ ಮಾಡುವ ಮೂಲಕ ನಾವೆಲ್ಲ ಒಂದೇ ಎಂಬ ಸಂದೇಶ ಸಾರ್ತಾ ಇರೋದಂತೂ ಸತ್ಯ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಪ್ರವೀಣ್ ಬಾಡ, TV5 ದಾವಣಗೆರೆ.